ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ನಾನ್ ವೆಜ್ ಐಟಮ್ ಚಿಕನ್ 65. ಮನೆಯಲ್ಲಿರುವಂತಹ ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡುವಂತಹದ್ದು. ಏನು ಹೊರಗಿನಿಂದ ತರಬೇಕಂತಲೇ, ಹೆಚ್ಚಾಗಿ ನಮ್ಮ ಹತ್ರ ಅದಕ್ಕೆ ಬೇಕಾದ ಸಾಮಗ್ರಿಗಳು ಮನೆಯಲ್ಲೇ ಇರ್ತವೆ. ಅದನ್ನು ಮಾತ್ರ ಉಪಯೋಗಿಸಿ ಮಾಡಿದಂತಹ ಒಂದು ರುಚಿಕರವಾದ ಚಿಕನ್ 65. ಸುಲಭ ರೀತಿಯಲ್ಲಿ ಮಾಡೋದು. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ನಾವೇ ಮನೆಯಲ್ಲಿ ಮಾಡಿದರೆ ತುಂಬ ಪೀಸಸ್ಗಳನ್ನು ನಾವು ತಿನ್ಬೋದು. ಈಗ ಹೊರಗಿನಿಂದ ತರೋದಾದರೆ ಒಂದು ಪ್ಲೇಟಿಗೆ ಅದಕ್ಕೆ ತುಂಬ ರೇಟ್ ಇರ್ತದೆ. ಅದರಿಂದಾಗಿ ನಮಗೆ ಹೊಟ್ಟೆ ತುಂಬ ತಿನ್ನಬೇಕಂತಿದ್ರೆ ನಾವು ಕೆಲವು ವಸ್ತುಗಳನ್ನು ಮನೆಯಲ್ಲೇ ಮಾಡಿದರೆ ಬಹಳ ಉತ್ತಮ, ಬಹಳ ಟೇಸ್ಟಿಯಾಗಿ ಬರ್ತದೆ. ನಮಸ್ತೆ ಮಿತ್ರರೇ, ಇವತ್ತು ಈ ಬೋನ್ಲೆಸ್ ಚಿಕನನ್ನು ಬಳಸಿ ನೋಡಿ, ನಾನು ಬೋನ್ಲೆಸ್ ಚಿಕನ್ ತೆಗೆದುಕೊಂಡಿದ್ದೇನೆ. ಒಂದು 300 ಗ್ರಾಮ್ಸ್ ಉಂಟು. ಚಿಕನ್ 65 ಮಾಡೋಣ. ಮನೆಯಲ್ಲಿ ಮಾಡುವಂತಹ ಸುಲಭ ರೀತಿಯ ಒಂದು ಪಟಪಟನೆ ಆಗುವಂಥದ್ದು. ಬಟ್ ಮ್ಯಾರಿನೇಷನ್ಗೆ ಮಾತ್ರ ಒಂದು 2 ಗಂಟೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಟರೆ ಯಾವಾಗ ಬೇಕಾಗ ಇದನ್ನು ಪ್ರಿಪೇರ್ ಮಾಡ್ಬೋದು. ಈಗ ಬೇಕಾಗೋ ಸಾಮಗ್ರಿ ನೋಡಿ. ಇಲ್ಲಿ ನಾನು ಮೊದಲಿಗೆ ನೋಡಿ, ಈ ಪೀಸಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ಈ ಸೈಜಲ್ಲಿ ಕಟ್ ಮಾಡಿಕೊಳ್ಳಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗಲೇ ಎಷ್ಟು ಬೇಕು ಅಂದಾಜು ಮಾಡಿಕೊಂಡು ನಾನು 300 ಗ್ರಾಮ್ಸಿಗೆ ಈ ಸ್ಪೂನಲ್ಲಿ 1 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ. ಇನ್ನು 2 ಸ್ಪೂನ್ನಷ್ಟು ನಾನು ಬ್ಯಾಡಿಗೆ ಚಿಲ್ಲಿಯ ಪೌಡರ್, 1.5ರಿಂದ 2 ಸ್ಪೂನ್ನಷ್ಟು ನಾನು ಚಿಕನ್ ಮಸಾಲ, ಯಾವುದೇ ಚಿಕನ್ ಮಸಾಲ ಆಗ್ತದೆ ಅದನ್ನು ಹಾಕ್ಕೊಳ್ಳೋಣ. ಇದು 2 ಸಹ ಬೇಕು. ಬ್ಯಾಡಿಗೆ ಚಿಲ್ಲಿಯ ಪೌಡರ್ ಇರದಿದ್ದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪುಡಿ ಪೌಡರ್ ಸಹ ಆಗ್ತದೆ. ಇನ್ನು ಸ್ವಲ್ಪ ಹಳದಿ, 1 ಚಮಚದಷ್ಟು ಹಳದಿ ಬೇಕು. ಇನ್ನು 2-3 ಮೆಣಸನ್ನು ಹೀಗೆ ನಾವು ಇದರಲ್ಲಿ ಕಟ್ ಮಾಡಿಕೊಳ್ಳೋಣ. ಲಿಂಬುವನ್ನು ಇದರಲ್ಲಿ ಹಾಕಿ ರಸ ಹಾಕೊಳ್ಳೋಣ. ಒಂದು ಇಡೀ ಲಿಂಬು ಯೂಸ್ ಮಾಡ್ಕೊಳ್ಳೋಣ. ಕೇಳಿದರೆ ಸ್ವಲ್ಪ ಸಣ್ಣ ಲಿಂಬಾದ ಕಾರಣ ಇಡೀ ಲಿಂಬು ಬೇಕಾದಿತ್ತು. ಇನ್ನು ಮೊಸರು 1 ಸ್ಪೂನ್ನಷ್ಟು, 2 ಸ್ಪೂನ್ನಷ್ಟು ಮೊಸರು, 2 ಸ್ಪೂನ್ನಷ್ಟು ಕಾರ್ನ್ಫ್ಲೋರು, 1 ಸ್ಪೂನ್ನಷ್ಟು ಅಕ್ಕಿಯ ಪುಡಿ. ಇನ್ನು ಇದನ್ನು ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಡೋಣ. ಇದಕ್ಕೆ ಏನು ನೀರನ್ನು ಹಾಕ್ಕೊಳ್ಳೋದು ಬೇಡ, ಅಗತ್ಯ ಇದ್ದರೆ ಮತ್ತೆ ಹಾಕ್ಕೊಳ್ಬೋದು ನೀರು. ಇಷ್ಟನ್ನು ಹಾಕಿ ಸ್ವಲ್ಪ ಸಿಂಪಡಿಸಿಕೊಳ್ಳೋಣ ನೀರನ್ನು. ಸ್ವಲ್ಪ ಗಟ್ಟಿಯಾದರೆ ಸ್ವಲ್ಪ ಇದು ಅದರಲ್ಲಿ ಈಗ ನೀರು ಬಿಡ್ತದೆ, ಅದರಿಂದಾಗಿ ತುಂಬ ನೀರನ್ನು ಹಾಕ್ಕೊಳ್ಳೋದು ಬೇಡ. ಖಾರ ನಿಮಗೆ ಬ್ಯಾಡಿಗೆ ಚಿಲ್ಲಿಯ ಪುಡಿ ಬೇಡದಿದ್ದರೆ ಗುಂಟೂರು ಚಿಲ್ಲಿ ಪುಡಿ ಸಹ ಹಾಕ್ಬೋದು, ತುಂಬ ಖಾರ ಆಗ್ತದೆ. ಈಗ ಒಂದು 2 ಕರಿ ಲೀವ್ಸನ್ನು ಸಹ ಹೀಗೆ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಹೀಗೀಗ ಡ್ರೈ ಆಗಿ ಉಂಟು. ಸ್ವಲ್ಪ ಇನ್ನು ಮ್ಯಾರಿನೇಟ್ ಆಗುವಾಗ ಏನಾಗ್ತದೆ ಹೇಳಿದರೆ ಇದರಲ್ಲಿ ಸ್ವಲ್ಪ ನೀರು ಬರ್ತದೆ. ಅದರಿಂದಾಗಿ ನಾವು ಇದಕ್ಕೆ ಹೆಚ್ಚು ನೀರು ಹಾಕ್ಕೊಳ್ಳಿಕ್ಕೆ ಬೇಡ, ನೀರು ಹಾಕ್ಕೊಳ್ಳಿಕ್ಕೆ ಬೇಡ. ಇನ್ನು 1 ಚಮಚದಷ್ಟು ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಈಗ 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಹಾಕ್ಕೊಳ್ತಿದ್ದೇನೆ. ನೋಡಿ, ಮೊದಲಿಗೆ ಸಹ ಹಾಕ್ಬೋದು, ನನಗೆ ಆಗ ಇಡಲಿಕ್ಕೆ ಸಹ ಮರ್ತು ಹೋಯಿತು. ಈಗ ಅದರದ್ದು ಸ್ಮೆಲ್ ಆಗುವಾಗ ನಮಗೆ ಗೊತ್ತಾಗ್ತದೆ ಯಾವ ವಸ್ತು ನಾವು ಹಾಕಲಿಲ್ಲ ಹೇಳಿ. ಯಾವಾಗಲೂ ಮಾಡ್ತಿದ್ದವರಿಗೆ ಹಾಗೆ ಅಲ್ಲ. ನೋಡಿ, ಇಷ್ಟು ಮಿಶ್ರಣ ಮಾಡಿಕೊಂಡು ಈಗ ಇದನ್ನು 2 ಗಂಟೆಗಳ ಕಾಲ ಇಟ್ಟರೆ ಬಹಳ ಉತ್ತಮ. ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ನಾವು 2 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ಏನು ಮಾಡೋದು ನೋಡೋಣ. ಮಿತ್ರರೇ, 2 ಗಂಟೆಗಳ ಕಾಲ ಇದನ್ನು ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಫ್ರಿಜ್ಜಲ್ಲಿ ಸಹ ನಾವು ಇಟ್ಕೊಳ್ಬೋದು. ಈಗ ಇದಕ್ಕೆ 1 ಮೊಟ್ಟೆಯನ್ನು, ಒಂದೇ ಸಾಕು, ಯಾಕಂದರೆ 300 ಗ್ರಾಮ್ಸ್ ಅದರಿಂದಾಗಿ 1 ಇಡೀ ಮೊಟ್ಟೆ ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪುನೊಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ಈ ಮೊಟ್ಟೆಯನ್ನು ಕೊನೆಯಲ್ಲಿ ಹಾಕಿದರೆ ಬಹಳ ಚೆನ್ನಾಗಿ ಅದರದ್ದು ಬೈಂಡಿಂಗ್ ಎಲ್ಲ ಕರೆಕ್ಟ್
ಸಾಫ್ಟಾಗಿ ಬರ್ತದೆ. ಹಾಗಾಗಿ ಈಗ ಈ ಮೆಣಸು ಮತ್ತು ಇದನ್ನೆಲ್ಲ ಬೇಕಿದ್ರೆ ಸೈಡಲ್ಲಿ ಸ್ವಲ್ಪ ಇಟ್ಕೊಳ್ಳೋಣ. ಇದನ್ನು ಲಾಸ್ಟಿಗೆ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಇದ್ದರೆ ತೊಂದರೆ ಇಲ್ಲ, ನಡುವಲ್ಲಿ ಇದನ್ನು ಸೈಡಲ್ಲಿ ಇಟ್ಕೊಂಡು ನೋಡಿ ಇದನ್ನು ಒಳ್ಳೆ ಮಿಕ್ಸ್ ಕೊಟ್ಟು ಇನ್ನು ಬಾಣಲೆಯಲ್ಲಿ ಎಣ್ಣೆಗೆ ರೆಡಿ ಮಾಡಿಕೊಳ್ಳೋಣ. ಇದು ಹಾಗೆ ಇಲ್ಲಿ ಒಂದು 5 ನಿಮಿಷ ಈ ರೀತಿಯಲ್ಲಿ ಇಟ್ಕೊಳ್ಳೋಣ. ವೀಕ್ಷಕರೇ ನೋಡಿ, ಒಂದು ಬಾಣಲೆಯನ್ನು ನಾನು ಗ್ಯಾಸಲ್ಲಿ ಇಟ್ಕೊಳ್ತಿದ್ದೇನೆ. ಈಗ ಇದಕ್ಕೆ ತುಂಬ ಎಣ್ಣೆ ಹಾಕ್ಕೊಳ್ಬಾರ್ದು. ಯಾಕೆ ಹೇಳಿದರೆ ನಾವು ಅದು ಈ ಚಿಕನ್ ಮೀನೆಲ್ಲ ಕಾಯಿಸುವಾಗ ಹದಾದಲ್ಲಿ ಎಣ್ಣೆಯನ್ನು ನಾವು ಹಾಕ್ಕೊಳ್ಬೇಕು. ಇಲ್ಲದಿದ್ದರೆ ಅದನ್ನು ಪುನಃ ಯೂಸ್ ಮಾಡಲಿಕ್ಕೆ ಸಹ ಆಗೋದಿಲ್ಲ, ಅದಕ್ಕೊಂದು ಸ್ಮೆಲ್ ಇರ್ತದೆ. ಇಲ್ಲದಿದ್ದರೆ ಒಂದು ಸತಿ ಅಥವಾ 2 ಬಾರಿ ಯೂಸ್ ಮಾಡ್ಬೋದು ಹೇಳ್ತಾರೆ. ಅದರಿಂದಾಗಿ ನಾವು ನಮ್ಗೆ ಎಷ್ಟು ಬೇಕು ಅಷ್ಟನ್ನೇ ಹಾಕ್ಕೊಂಡು ನಾವು ಯಾವಾಗಲೂ ಫ್ರೈ ಮಾಡ್ಕೊಳ್ಬೇಕು. ಈವನ್ ಹಪ್ಪಳ ಕಾಯಿಸುವಾಗ ಸಹ ಹಾಗೆ ನಮಗೆ ಬೇಕಿದ್ದಷ್ಟು ಮಾತ್ರ ನಾವು ಯೂಸ್ ಮಾಡಿಕೊಂಡು ಮತ್ತು ಅದನ್ನು ಪದೇ ಪದೇ ಕಾಯಿಸುವುದು ನಮ್ಮ ಆರೋಗ್ಯಕ್ಕೆ ಉತ್ತಮ ಅಲ್ಲ. ಅದರಿಂದಾಗಿ ಇದೀಗ ಸ್ವಲ್ಪ ಬಿಸಿಯಾಗಲಿ. ವೀಕ್ಷಕರೇ ನೋಡಿ, ಎಣ್ಣೆ ಬಿಸಿಯಾಗಿದೆ, ಇದು ಸಹ ರೆಡಿಯಾಗಿದೆ. ಇದನ್ನು ನೋಡಿ ಸೈಡಲ್ಲಿ ಇಟ್ಟುಕೊಂಡಿದ್ದೇನೆ ನಾನು. ಈಗ ಒಂದೊಂದಾಗಿ ಪೀಸ್ಗಳನ್ನು ಹೀಗೆ ತೆಗೆದುಕೊಂಡು ಚೆನ್ನಾಗಿ ಹೀಗೆ ಅದರಲ್ಲಿ ಕೋಟ್ ಮಾಡಿಕೊಂಡು ನಿಧಾನಕ್ಕೆ ಒಂದೊಂದೇ ಬಿಡೋಣ. ಸೊ ಆದ್ದರಿಂದಾಗಿ ದೊಡ್ಡ ದೊಡ್ಡ ಪೀಸಸ್ ಮಾಡಲಿಕ್ಕೆ ಹೋಗಬೇಡಿ. ಹದಾ ಪೀಸ್ ಮಾಡಿದರೆ ನಮಗೆ ನಾವು ಈ ಎಣ್ಣೆಯ ಹದವನ್ನು ನಾವು ಒಮ್ಮೆ ಸ್ವಲ್ಪ ದೊಡ್ಡದು ಸ್ವಲ್ಪ ಸಣ್ಣದು, ಈಗ ಸುಲಿಗೆ ದೊಡ್ಡದಿರಬೇಕು, ಆಮೇಲೆ ಸಣ್ಣದು ಮಾಡ್ಕೊಳ್ಬೇಕು, ಅಂದರೆ ಮೀಡಿಯಮಲ್ಲಿ ಮಾಡ್ಕೊಳ್ಬೇಕು. ಸೊ ಹದಾ ಪೀಸ್ ಆದರೆ ನಮಗೆ ಕಾಯಿಸಲಿಕ್ಕೆ ಸಹ ಬಹಳ ಚೆನ್ನಾಗಿ ಆಗ್ತದೆ. ಸೊ ಈಗ ಕಾಯ್ತಾ ಉಂಟು ನೋಡಿ. ಸೊ ಇದರ ಫ್ಲೇಮನ್ನು ಸ್ವಲ್ಪ ಹೀಗೆ ಸಣ್ಣದು ಮಾಡ್ಕೊಳ್ತೇನೆ. ಒಂದು 10 ಪೀಸಸನ್ನು ತುರಿಗೆ ಹಾಕ್ಕೊಳ್ಳೋಣ. ಆಮೇಲೆ ತುರಿಗೆ ಹಾಕ್ಕೊಂಡ ಕೂಡಲೇ ನಾವು ಅದಕ್ಕೆ ಸೌಟನ್ನು ಹಾಕ್ಕೊಳ್ಬಾರ್ದು. ಈಗ 10 ಪೀಸ್ ಹಾಕ್ಕೊಂಡು ನಿಧಾನಕ್ಕೆ ನಿಮಗೆ ಕಾಣ್ಬೋದು ಕಾಯ್ತಾ ಉಂಟು. ಆಮೇಲೆ ಸೌಟನ್ನು ಹಾಕ್ಕೊಳ್ಳೋಣ. ವೀಕ್ಷಕರೇ, ಒಂದು 2-3 ನಿಮಿಷಗಳ ಬಳಿಕ ನೋಡಿ ಇದನ್ನು ಸ್ವಲ್ಪ ಹೀಗೆ ಕ್ಲಿಕ್ ಮಾಡ್ಕೊಳ್ಳೋಣ. ತಿರುವಿ ಹಾಕ್ಕೊಳ್ತಿದ್ದೇನೆ ಈಗ. ಸೊ ಇದು ಸಾಧಾರಣ ಒಂದು 10 ನಿಮಿಷಗಳ ಕಾಲ ಹದಾ ಉರಿಯಲ್ಲಿ ಬೇಯಬೇಕು. ಇಲ್ಲದಿದ್ದರೆ ಚಿಕನ್ ಸರಿಯಾಗಿ ಬೇಯುವುದಿಲ್ಲ. ಸ್ಮೂತಾದ ಜ್ಯೂಸಿಯಾಗಿರ್ತದೆ, ಅಂದರೆ ಹೇಗೆ ಇದರಲ್ಲಿ ಬೋನ್ ಇರುವುದಿಲ್ಲ. ಅದರಿಂದಾಗಿ ನಾವು ಆದಷ್ಟು ಇದನ್ನು ಹದಾ ಉರಿಯಲ್ಲಿ ಫ್ರೈ ಮಾಡಬೇಕು. ಉರಿಗೆ ಮಾತ್ರ ಹಾಕುವಾಗ ದೊಡ್ಡ ಉರಿ ಇರಬೇಕು. ಈಗ ಇದಿಷ್ಟ ಆಗುವಾಗ ಮಿತ್ರರೇ ಇಲ್ಲಿ ನೋಡಿ, ಕಲ್ಲರ್ ಈ ರೀತಿ ಬರುವಾಗ ನೋಡಿ ಇದನ್ನು ತೆಗೆದುಕೊಳ್ಳೋಣ. ಈಗ ನಾವು ಇದು ತೆಗೆದ ಕೂಡಲೇ ನಾವು ಮೆಣಸನ್ನು ಏನು ಬದಿಗಿಟ್ಟುಕೊಂಡಿದ್ದೇವೆ ನೋಡಿ ಏನು ಚೆನ್ನಾಗಿ ಬಂತು ನೋಡಿ. ಇದನ್ನು ಹದಾ ಉರಿ ಇಟ್ಟುಕೊಂಡು ಈಗ ತೆಗೆದುಕೊಳ್ತಿದ್ದೇನೆ ನಾನು ಎಲ್ಲವನ್ನು. ಒಳ್ಳೆ ಜ್ಯೂಸಿಯಾಗಿ ಸಹ ಬಂದಿದೆ. ಈಗ ಮೆಣಸನ್ನು ಇಟ್ಕೊಂಡು ಅದನ್ನು ಈ ಹೊತ್ತಿನಲ್ಲಿ 2ನೇ ಬ್ಯಾಚಿನಲ್ಲಿ ನಾವು ಕರೆದುಕೊಳ್ಳೋಣ. ಸೊ ಹೀಗೆ ನಾನು ತೆಗೆದುಕೊಂಡೆ, ಒಂದು ಎಲೆಗೆ ತೆಗೆದುಕೊಂಡೆ. ಸೊ ಎಲ್ಲ ತೆಗೆದುಕೊಂಡ ಮೇಲೆ ಇನ್ನು ನೋಡಿ ಇದರಲ್ಲಿ ಮೆಣಸನ್ನು ನಾನು ಸೈಡಲ್ಲಿ ಇಟ್ಟುಕೊಂಡಿದ್ದೇನೆ. ಈ ಮೆಣಸು ಹಾಗೂ ಈ ಕರಿಬೇವಿನ ಸೊಪ್ಪು ಇವುಗಳನ್ನು ಈಗ ಒಂದು ಬಾರಿ ಹುರಿದುಕೊಳ್ತೇನೆ ನೋಡಿ. ಫ್ರೈ ಮಾಡ್ಕೊಳ್ತಿದ್ದೇನೆ. ಸ್ವಲ್ಪ ಬಿಟ್ಟು ಹೀಗೆ ಫ್ರೈ ಮಾಡ್ಕೊಳ್ಳಿ. ಅದು ಗಾರ್ನಿಷಿಗೆ ಸಹ ಒಳ್ಳೆಯದಾಗ್ತದೆ. ಮತ್ತು ಸೈಡಲ್ಲಿ ಈ ಚಿಕನ್ 65 ತಿನ್ನುವಾಗ ಸಹ ಸೈಡ್ನಲ್ಲಿ ಇದು ಚೆನ್ನಾಗಿ ಬರ್ತದೆ. ಸೊ ಇದನ್ನೀಗ ಮೊದಲಿಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಹೆಚ್ಚು ಹೊತ್ತು ಬೇಕಾಗುವುದಿಲ್ಲ, ಚಿಕನ್ ಅಷ್ಟು ಹೊತ್ತು ಬೇಕಾಗುವುದಿಲ್ಲ. ಆಮೇಲೆ ಪುನಃ 2ನೇ ಬ್ಯಾಚನ್ನು ನಾನು ಕಾಯಿಸಲಿಕ್ಕೆ ಇದ್ದೇನೆ. ಸೊ ಇದನ್ನೊಮ್ಮೆ ಮೊದಲಿಗೆ ಕಾಯಿಸ್ಕೊಳ್ಳೋಣ ನೋಡಿ. ಇದು ಈ ರೀತಿ ಕಾಯ್ತಾ ಇರುವಾಗ ಇದನ್ನು ಸ್ವಲ್ಪ ಈಗ ತಿರುವಿ ಹಾಕೊಳ್ಳೋಣ. ಇದು ಒಳ್ಳೆ ಕ್ರಿಸ್ಪಿ ಆಗಬೇಕಿದು ಸಹ. ಮೆಣಸು ಹಾಗೂ ಕರಿಬೇವಿನ ಸೊಪ್ಪು. ವೀಕ್ಷಕರೇ ಇಲ್ಲಿ ನೋಡಿ 2ನೇದು ಸಹ ಬ್ಯಾಚ್ ರೆಡಿ ಆಯಿತು. ಸೊ ಈಗ ಇದನ್ನು ನಾನು ತೆಗೆದುಕೊಳ್ತಿದ್ದೇನೆ. ಈ ಕಲರ್ ಬಂದರೆ ಆಯಿತು. ಒಮ್ಮೆ ಹದಾ ಉರಿ, ಒಂದು ಸ್ವಲ್ಪ ಸಣ್ಣ ಉರಿ. ಈಗ ಆಫ್ ಮಾಡಿಕೊಂಡು ಇದನ್ನು ನೋಡಿ ಎಣ್ಣೆ ಪಸೆ ಬೀಳದ ಹಾಗೆ ನೋಡಿಕೊಳ್ಳಿ ಅಷ್ಟೇ. ನೋಡಿ ಎಣ್ಣೆ ನೋಡಿ ಹಾಕಿದ ಎಣ್ಣೆ ಅಷ್ಟೇ ಉಂಟು ಇನ್ನೂ ಸಹ. ಅದೇ ಎಣ್ಣೆ ವೇಸ್ಟ್ ಆಗಬಾರ್ದು ಹೇಳಿ ನಾವು ಆದಷ್ಟು ಕಡಿಮೆ ಇದರಲ್ಲೇ ಮಾಡಿಕೊಳ್ಬೇಕು ನೋಡಿ. ರೆಡಿ ಆಯಿತು. ಈಗ ಇದನ್ನು ಹಾಕ್ಕೊಳ್ತಿದ್ದೇನೆ. ಈಗ ಇದನ್ನು ಸರ್ವಿಂಗ್ ಟೈಮ್, ಇದನ್ನು ಸ್ನ್ಯಾಕ್ಸ್ ಆಗಿ ಸಹ ಬಳಸ್ಬೋದು, ಅಥವಾ ಈ ಸಂಜೆಯ ಹೊತ್ತಿನಲ್ಲಿ ನಾವು ಈ ಟೊಮೆಟೊ ಕೆಚಪ್ಪನ್ನು ಡಿಪ್ ಮಾಡಿಸಿ ತಿನ್ಬೋದು. ಮಧ್ಯಾಹ್ನ ಊಟಕ್ಕೆ ಸಹ ಯೂಸ್ ಮಾಡ್ಬೋದು. ತುಂಬ ಜ್ಯೂಸಿಯಾಗಿರ್ತದೆ ನೋಡಿ. ಹೇಗೆ ಬಂದಿದೆ ನೋಡಿ. ಸ್ವಲ್ಪ ಬಿಸಿ ಉಂಟು, ಒಳ್ಳೆ ಬೆಂದು ಸೇರ್ತದೆ ನೋಡಿ. ನಿಮಗೆ ಕಾಣ್ಬೋದು ಹೇಗೆ ಉಂಟು ಅಂಥೇಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ,
ಬಹಳ ಸುಲಭ ರೀತಿಯಲ್ಲಿ ಒಂದು ಮ್ಯಾರಿನೇಟ್ ಮಾಡಿ ಒಂದು ನಮ್ಗೆ ಯಾವಾಗ ಬೇಕೋ ಹಾಗೆ ಇಟ್ಟರೆ ಯಾವಾಗ ಬೇಕು ಆವಾಗ ನಾವು ಮಾಡಿ ಇದನ್ನು ತಿನ್ಬೋದು. ಮಕ್ಕಳಿಗಂತೂ ಬಹಳ ಖುಷಿ ಆಗ್ತದೆ. ಬೋನ್ ಸಹ ಹೇಗೂ ಇರುವುದಿಲ್ಲ, ಸುಲಭ ರೀತಿಯಲ್ಲಿ ಅಗ್ದು ತಿನ್ಬೋದು. ಈವನ್ ಏಜ್ ಆದವರಿಗೆ ಸಹ ಇದನ್ನು ತಿನ್ನಲಿಕ್ಕೆ. ಮಾತ್ರ ಎಣ್ಣೆ ಸ್ವಲ್ಪ ಆದಷ್ಟು ಒತ್ತಿ ಅದನ್ನು ನಾವು ಯಾರಿಗೆ ಎಣ್ಣೆ ಬೇಡ ಅಂಥವರಿಗೆ ಆ ರೀತಿಯಲ್ಲಿ ಮಾಡಿ ಕೊಡ್ಬೋದು. ಹಾಗಾದರೆ ನೋಡಿದ್ರಲ್ಲ, ಸುಲಭ ರೀತಿಯಲ್ಲಿ ಮಾಡುವಂತಹ ಒಂದು ಚಿಕನ್ 65. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.